ಭಾರತ ದೇಶದ ಕ್ರಿಕೆಟ್ ಇತಿಹಾಸದಲ್ಲಿ ದಕ್ಷಿಣ ಭಾರತದ ದ್ರಾವಿಡರದ್ದೇ ಮೇಲುಗೈಯಾಗಿದ್ದ ಕಾಲವೂ ಉಂಟು. ದಕ್ಷಿಣ ಭಾರತದ ಆಟಗಾರರು ಪ್ರಪಂಚದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಗುಡುಗಿ ಆರ್ಭಟಿಸಿ ಗರ್ಜಿಸಿದ್ದೂ ಉಂಟು. ಇಷ್ಟೆಲ್ಲ ಗರ್ಜನೆ ಮಾಡಿದ ಕ್ರಿಕೆಟ್ ಪಂದ್ಯಾವಳಿಗಳ ಆಟಗಾರರಲ್ಲಿ ಕರ್ನಾಟಕದ ಕನ್ನಡಿಗರದ್ದೇ ಆವಳಿಯಾಗಿತ್ತು. ಆ ಆವಳಿಯನ್ನು ಕೊಡುತ್ತಿದ್ದ ಆಟಗಾರರಲ್ಲಿ ಮೊದಲ ವ್ಯಕ್ತಿ ಪ್ರಕಾಶ್ ಪಡುಕೋಣೆ. ಆತ ಕ್ರಿಕೆಟ್ ಆಟಗಾರನಾಗಿ ಕರ್ನಾಟಕದಿಂದ ದೇಶಕ್ಕೆ ಆಯ್ಕೆಯಾಗಿದ್ದ ಮೊದಲ ಕ್ರಿಕೆಟ್ ಆಟಗಾರ ಅಷ್ಟೇ ಅಲ್ಲದೆ ಈಗಿನ ಬಾಲಿವುಡ್ ಸಿನಿಮಾ ತಾರೆಯರಲ್ಲಿ ಒಬ್ಬರಾದ ದೀಪಿಕಾ ಪಡುಕೋಣೆಯ ತಂದೆಯೂ ಸಹ ಹೌದು. ಪ್ರಕಾಶ್ ಪಡುಕೋಣೆ ಬೌಲಿಂಗ್ ಮಾಡಲು ಆರಂಭಿಸಿದರೆ ಸಾಕು, ವಿಕೆಟ್ಗಳು ದುಪ್ಪನೆ ಉದುರಿ ಹೋಗುತ್ತಿದ್ದವು. ಪ್ರಕಾಶ್ ಪಡುಕೋಣೆ ಬಾಲ್ ಕೈಲಿಡಿದು ಬೌಲಿಂಗ್ ಪ್ರಾರಂಭಿಸಿದರೆ ಸಾಕು, ಎದುರಾಳಿ ಆಟಗಾರರು ನಡುಗಿ ನೀರಾಗಿ ಬಿಡುತ್ತಿದ್ದರು. ಹೀಗೆ ಪ್ರಕಾಶ್ ಪಡುಕೋಣೆ ಒಂದು ಕಡೆಯಾದರೆ, ಅದೇ ಟೀಮ್ನಲ್ಲಿದ್ದ ಸಿಕ್ಸರ್ ಸಿದ್ದು ಕನ್ನಡಿಗನೇ. ಆತ ಬ್ಯಾಟ್ ಹಿಡಿದು ನಿಂತರೆ ಯಾರೂ ಫೀಲ್ಡಿಂಗ್ ಮಾಡೋ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಕಾರಣ ಈತನ ಹೊಡೆತವೆಲ್ಲವೂ ಸಹ ಸಿಕ್ಸೇ ಆಗುತ್ತಿದ್ದವು. ಬರೀ ಸಿಕ್ಸನ್ನೇ ಬಾರಿಸುತ್ತಿದ್ದ ಸಿದ್ದು ಅಪ್ಪಿ ತಪ್ಪಿ 4 ಹೊಡೆದರೆ ಹೊಡೆಯಬಹುದು, ಇಲ್ಲ 4 ಹೊಡೆಯುವ ನೆಪದಲ್ಲಿ ಕ್ಯಾಚ್ ಔಟ್ ಆದರೂ ಆಗಬಹುದು, ಇಲ್ಲ ವಿಕೆಟ್ ಔಟ್ ಆಗುತ್ತಿದ್ದನೇ ಹೊರತು ಸಿಕ್ಸರ್ ಸಿದ್ದು ಆಟ ಎಂದರೆ ಒಂದು ಮಾತು ನೆನಪಾಗುತ್ತಿತ್ತು. ಆ ಮಾತು ಈತನ ಆಟಕ್ಕೆ ಹೋಲಿಕೆ ಆಗುತ್ತಿತ್ತು. ಆ ಮಾತು ಏನೆಂದರೆ, 3 ದಿನ ಬದುಕಿದರೂ ಸರಿ ಹುಲಿ ಥರ ಬದುಕಬೇಕು ಎಂಬುದು. ಈತನ ಆಟಕ್ಕೆ ಮೀಸಲು ಕಟ್ಟಿದ ಮಾತು ಎಂದರೆ ಈ ಮಾತು ತಪ್ಪಲ್ಲ. ಇನ್ನು ಜಾವಗಲ್ ಶ್ರೀನಾಥ್, ರಾಹುಲ್ ದ್ರಾವಿಡ್, ಕಪಿಲ್ ದೇವ್, ಅಜಯ್ ಜಡೇಜಾ ಇವರ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ, ಮೊದಲ ಸ್ಥಾನವನ್ನು ಕಪಿಲ್ ದೇವ್ ಬಾಚಿಕೊಂಡ್ರೆ 2ನೇ ಸ್ಥಾನವನ್ನು ಆಂಧ್ರ ಪ್ರದೇಶದಲ್ಲಿದ್ದ ಕನ್ನಡಿಗ ಅಜರುದ್ದೀನ್ ಬಾಚಿಕೊಳ್ತಾರೆ. ಈ ಇಬ್ಬರೂ ಸಹ ಭಾರತದ ಟೀಮ್ನಲ್ಲಿ ಆಡುತ್ತಿದ್ದಾರೆ ಎಂದರೆ ಸಾಕು, ಭಾರತ ಗೆದ್ದೇ ಬಿಟ್ಟಿದೆ ಎಂಬುದು ದೃಢವಾಗುತ್ತಿತ್ತು. ಈ ದೃಢತೆಯನ್ನು ಕೇವಲ ಭಾರತದ ವೀಕ್ಷಕರು, ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಅಂದುಕೊಂಡಿರಲಿಲ್ಲ. ವಿಶ್ವದ ಎಲ್ಲ ದೇಶದ ಕ್ರಿಕೆಟ್ ಅಭಿಮಾನಿಗಳಿಗೂ ಗೊತ್ತಿತ್ತು, ಒಂದು ವೇಳೆ ಭಾರತವನ್ನು ಕಪಿಲ್ ದೇವ್ ಮತ್ತು ಅಜರುದ್ದೀನ್ ಪ್ರತಿನಿಧಿಸುತ್ತಿದ್ದಾರೆ ಎಂದರೆ ಆಟದ ಗೆಲುವು ಭಾರತದ್ದೇ ಎಂಬುದನ್ನು ವಿಶ್ವಾದ್ಯಂತ ಅಭಿಮಾನಿಗಳಿಗೆ ಗೊತ್ತಿತ್ತು. ಒಂದು ವೇಳೆ ಸೋತರೂ ಸೋಲಬಹುದು ಎಂಬ ಭಯ ಕಾಡುತ್ತಿತ್ತು. ಅದಕ್ಕೆ ಕಾರಣವೂ ಇದೆ. ಇವರಿಬ್ಬರ ಆಟದ ವೇಗ ಹಾಗೂ ಆವೇಶ ಆಗಿರುತ್ತಿತ್ತು. ಅವರಿಬ್ಬರು ಆಡುತ್ತಿದ್ದ ವಿಧಾನವೇ ಬೇರೆ. ಅದನ್ನು ವಿವರಿಸುವುದಾದರೆ, ಇವರಿಬ್ಬರ ಆಟದ ಕೊನೆಯವರೆಗೂ ಆಟದಲ್ಲಿ ಜಾಸ್ತಿ ಹುಳಿ, ಉಪ್ಪು, ಖಾರ ಇರುತ್ತಿತ್ತು. ಎಂದರೆ ಇನ್ನೇನು ಸೋತರು ಎನ್ನುವಷ್ಟರಲ್ಲಿ ಗೆದ್ದು ಬಿಡುತ್ತಿದ್ದರು, ಇನ್ನೇನು ಗೆದ್ದರು ಅನ್ನುವಷ್ಟರಲ್ಲಿ ಸೋತು ಬಿಡುತ್ತಿದ್ದರು. ಇಂತಹ ಜೋಡಿಗಳ ನಡುವೆ ಅಂತರವೂ ಹೆಚ್ಚು ಇರುತ್ತಿರಲಿಲ್ಲ. ಭಾರತವು ಅದೆಷ್ಟೋ ಬಾರಿ ಎದುರಾಳಿಯ ವಿರುದ್ಧ 10-5 ರನ್ನುಗಳನ್ನು ಪಡೆದು ಇಷ್ಟು ಅಂತರದಲ್ಲೂ ಸಹ ಗೆದ್ದು ಈ ಜೋಡಿಗಳು ಬೀಗಿದ್ದಾರೆ. ಇವರ ನಂತರ ಜಾವಗಲ್ ಶ್ರೀನಾಥ್, ಅಜಯ್ ಜಡೇಜಾ, ರಾಹುಲ್ ದ್ರಾವಿಡ್ ಕನ್ನಡಿಗರಿಗಾಗಿ ಹೊರಹೊಮ್ಮಿದ ನಂತರವೂ ಸಹ ಕ್ರಿಕೆಟ್ ಆಟದಲ್ಲಿ ರಂಗು ಹೆಚ್ಚಾಗಿತ್ತು. ಇದೀಗ ಮಹಿಳಾ ಪಟುಗಳ ಪಂದ್ಯವೂ ದೇಶದಲ್ಲಿ ರಂಗೇರಿದ್ದು, ಈ ಆಟಗಾರರು ಪುರುಷ ಆಟಗಾರರನ್ನು ಮೀರಿಸಲು ಮುಂದಾಗಿದ್ದಾರೆ. ಈ ಪಟ್ಟಿಯಲ್ಲಿ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಟೇಲ್ ಸಹ ಇದ್ದು, ಈಕೆಯ ಬಿರುಸನ್ನು ನೋಡಿದರೆ ಕನ್ನಡಿಗರಾದ ಪುರುಷ ಆಟಗಾರರ ಹಿರಿಮೆಯನ್ನು ಹಿಂದಿಕ್ಕಲಿದ್ದಾಳೆ ಎಂಬ ಹುಮ್ಮಸ್ಸು ಕಾಣುತ್ತಿದೆ. ಶ್ರೇಯಾಂಕಾ ಪಟೇಲ್ ಬಗ್ಗೆ ವಿಸ್ತಾರವಾಗಿ ಮುಂದಿನ ಸರಣಿಯಲ್ಲಿ ವಿವರವನ್ನು ಕೊಡಲು ನಾವು ಸಜ್ಜಾಗಿದ್ದೇವೆ. ಈಕೆಯ ಬಗ್ಗೆ ಟೀಟಿಕೆಯನ್ನು ಮಾಡಲು ಸುಮಾರು 5 ನಿಮಿಷ ಆಗಿದೆ. ಎಂದರೆ ಈಕೆಯ ಬಗ್ಗೆ ವಿವರಿಸಲು ಮತ್ತೆಷ್ಟು ಸಮಯ ಬೇಕಾಗುತ್ತದೋ ಗೊತ್ತಿಲ್ಲ. ಅಲ್ಲಿಯವರೆಗೂ ನಮ್ಮನ್ನು ಅನುಸರಿಸಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಬಾರಿಸಿಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮನ್ನು ಸಹಕರಿಸಿ. ನಮ್ಮ ಜೊತೆ ನೀವು ಇದ್ದರೆ ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ. ಧನ್ಯವಾದಗಳು.